ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ ಟು ಇನ್ ಒಡಿಶಾ. ಈಗ ನಾವು ಹೋಗ್ತಾ ಇರೋದು ನಂದನ್ಕಾನನ್ ಆ್ಯಂಡ್ ಉದಯಗಿರಿ ಆ್ಯಂಡ್ ಕಂದಗಿರಿ. ಮಿಕ್ಕಿರೋ ಪ್ಲೇಸ್ಗಳು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಯಾವ ಥರ ಇದೆಯೋ. ಟ್ರಾಫಿಕ್ಕು ಮಸ್ತ್ ಇದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೋಡಿಬೇಕಾದ್ರೆ ಸ್ನೇಹಿತರೆ, ಈಗ ಭುವನೇಶ್ವರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಿಯರ್ ಬೈ ಇದು ಒಡಿಶಾ ಕ್ಯಾಪಿಟಲ್ ಸಿಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಷ್ಟು ಪ್ಲೇಸ್ ಇದೆಯೋ ಅವೆಲ್ಲ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ಡೇ ಬೇರೆ ಇವತ್ತು, ಯಾಕಂದರೆ ಇವತ್ತು ನೈಟೇ ಟ್ರೈನ್ ಇರೋದು ನಮಗೆ. ಸೊ ಅದರಿಂದ ನೀವೇನಾದರೂ ಟ್ರೈನಲ್ಲಿ ಬಂದರೆ ಈ ಥರ ಕಷ್ಟಪಡಬೇಕಾಗತ್ತೆ. ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈನಲ್ಲಿ ಬಂದೆ. ಇಫ್ ಇನ್ ಕೇಸ್ ನೀವು ಬರಬೇಕಾದ್ರೆ ಫ್ಲೈಟಲ್ಲಿ ಬರ್ರಿ. ಫ್ಲೈಟಲ್ಲಿ ಬಂದು ಪೀಸಾಗಿ ಹೋಗ್ಬೋದು ಮನೆಗೆ, ಇಲ್ಲ ಬಸ್ಸು ಬುಕ್ ಮಾಡ್ಕೊಂಡು ಬನ್ನಿ. ಟ್ರೈನಲ್ಲಿ ಅಂತ ಹೆವಿ ರಶ್. ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ರು ನಮ್ಮನ್ನು ತಲೆನೋ ಈ ನಾರ್ತ್ನಲ್ಲಿ ಮಕ್ಕಳು, ದೊಡ್ಡ ದೊಡ್ಡ ಮಕ್ಕಳು ಅಸಹ್ಯ ಕೈಮಲ್ಲಿ ಹಾಕ್ಕೊಂಡು ಸಾಯ್ತಿರ್ತಾರೆ. ಇರಲಿ ಬಿಡಿ, ಬಂದುಬಿಟ್ಟಿದ್ವಿ, ಕಷ್ಟ ಅನ್ನೋದು ಪಡಲೇಬೇಕು. ನಾನು ಪಟ್ಬಿಟ್ಟೆ, ನೀವು ಯಾರು ಪಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಅಪ್ಡೇಟ್ಸ್, ಮುಂದಿನ ಅಪ್ಡೇಟ್ಸಿಗೆ ಕಾಯ್ತಾಯಿರಿ. ನಾನು ಅಪ್ಡೇಟ್ ಮಾಡ್ತೀನಿ ಸರಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕಾನ್ ಹೊಡೆದುಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಒಳ್ಳೆ ವೀಡಿಯೋಸ್ಗಾಗಿ ಕಾಯ್ತೀನಿ ಸ್ನೇಹಿತರೆ. ನಾನು ಗೊತ್ತಲ್ಲ, ನಿಮ್ಮ ತರುಣ್ ಕನ್ನಡಿಗ, ನಿಮ್ಮ ಹೆಮ್ಮೆಯ ಕನ್ನಡಿಗ ನಾನು. ನೋಡಿ ಭುವನೇಶ್ವರಲ್ಲಿ ಇಳ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ವೆಹಿಕಲ್ ಮಾಡಬೇಕಾ ಏನು ಅಂತ. ಲಾಕರ್ ರೂಮ್ ಇಲ್ಲೇ ಇದೆ, ಕ್ಲಾಕ್ ರೂಮು. ಬಟ್ ನೋಡೋಣ. ಈ ಕಡೆ ಪ್ರೈವೇಟ್ ಗಾಡಿಗಳು ಬಿಟ್ಟರೆ ನಮ್ಮ ಗೌರ್ಮೆಂಟ್ ಗಾಡಿಯಲ್ಲಿ ಇಲ್ಲವೇ ಇಲ್ಲ ಸ್ನೇಹಿತರೆ. ನೋಡಬೇಕಾದ್ರೆ ಬರೀ ಪ್ರೈವೇಟ್ ಗಾಡಿಗಳೇ. ಸಿಟಿ ಗಾಡಿಗಳಂತೂ ಇಲ್ಲವೇ ಇಲ್ಲ. ಇಲ್ಲಿ ಫುಡ್ ತಿನ್ನೋಣ ಅಂತ ಬಂದರೆ ಅಲ್ಲೆಲ್ಲ ಬರೀ ಅದು ಇದು ಪಾನಿಪುರಿ, ಇಡ್ಲಿ ಬಿಡ್ತಾವ್ರೆ. ನಿನ್ನೆ ತಿಂದಿದ್ದು ಇಡ್ಲಿ ನೋಡ್ಬಿಟ್ರೆ ಸೈಕ್ ಆಗೋಗ್ಬಿಡ್ತೀರ. ಬರೀ ಸಾಂಬಾರಿಗೆ ತುಂಬಿಸಿ 2 ಇಡ್ಲಿ ಹಾಕ್ಕೊಟ್ಟಿದ್ರು. ಅಪ್ಪ ಹೋಗಿ ಈಗ ಹುಡುಕ್ತಾ ಇದ್ದೀನಿ ಯಾವ ಕಡೆ ಹೋಗ್ಬೇಕು ಏನು ಅಂತ ನೋಡ್ತಾ ಇದ್ದೀನಿ. ಬನ್ನಿ, ಯಾವುದೋ ಒಂದು ದಾರಿ ಸಿಗತ್ತೆ. ನಿಮಗೂ ಹೇಳ್ತೀನಿ ಯಾವ ಥರ ಆಗ್ತದೆ, ಯಾವ ಥರ ಡೇಟು ಕವರ್ ಮಾಡಿದೆ, ಹೇಗೆ ಕವರ್ ಮಾಡಿದೆ ಅನ್ನೋದೆಲ್ಲ ಹೇಳ್ತೀನಿ, ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡ್ತಾ ಇರಿ. ವರ್ಷದಲ್ಲಿ ಸೆಕೆಂಡ್ ಡೇ ಎಲ್ಲಿಗೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಅನ್ನೋದೆಲ್ಲ ತೋರಿಸ್ತೀನಿ. ಈಗ ಭುವನೇಶ್ವರಲ್ಲಿದ್ದೀವಿ, ಕ್ಯಾಪಿಟಲ್ ಸಿಟಿ ಆಫ್ ಒಡಿಶಾ. ತಿಂಡಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಬರೀ ಇಡ್ಲಿ ಸಾಂಬಾರು. ನಮ್ಮ ಕಡೆ ಸಿಗ್ದಂಗೆ ಇಡ್ಲಿ ಸಾಂಬಾರು ಈ ಕಡೆ ಸಿಗಲ್ಲ. ಇವ್ರದ್ದೇ ಟೇಸ್ಟ್ ಬೇರೆ ಇರ್ತದೆ. ನೋಡೋಣ ಇಲ್ಲಿ ನಾನು ವಿಡಿಯೋ ನೋಡ್ತಾ ಇರಿ. ಬೇಸಿಗೆಗಾಲಲ್ಲಂತೂ ಟ್ರಿಪ್ ಹಾಕಬಾರ್ದು ಗುರು. ನೋಡಿ ಎಷ್ಟು ಕಷ್ಟನೋ. ಈಗ ಏನು ತಿಂಡಿ ಮಾಡೋಣ ಅಂತ ನೋಡಿದ್ರೆ ಹುಡುಕ್ತಾ ಇದ್ದೀನಿ, ಬಟ್ ಏನು ಸಿಗ್ತಾನೇ ಇಲ್ಲ. ನೋಡೋಣ ಬನ್ನಿ, ಎಲ್ಲೋ ಒಂದು ಕಡೆ ಸಿಗತ್ತೆ. ಹೆವಿ ಹುಡುಕಾಡ್ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಈ ಕಡೆ ಎಂಥದ್ದು ಸಿಗ್ತಾಯಿಲ್ಲ, ಹೋಟೆಲ್ಗಳೇ ಸಿಗ್ತಾಯಿಲ್ಲ. ನಮ್ಮ ಉಡುಪಿ ಹೋಟೆಲು ಅದು ಉಪಹಾರಗಳು ಯಾವ ಇಲ್ಲವೇ ಇಲ್ಲ. ಹುಡುಕಾಡ್ಬಿಡ್ತಾರೆ, ಸಾಕಾಗುತ್ತೆ. ಯಾವ ಕಡೆ ಹೋಗ್ತಾ ಇದೆಯೋ ಗೊತ್ತಾಗ್ತಾನೆ ಇಲ್ಲ ನನಗೆ. ಇದೆ ಭುವನೇಶ್ವರ್ ಸಿಟಿ. ನೋಡಿ ಯಾವ ಥರ ಇದೆಯೋ ಸಿಟಿ ಸೆಂಟರ್ ಆಫ್ ಭುವನೇಶ್ವರ್. ಯಾವ ಥರ ಇದೆ ನೋಡಿ. ಅದು ಇದು ಒಂದು ರೇಟ್ ಮಾತಾಡಿ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 6 ಜಾಗ ಪ್ಲೇಸಸ್ ನೋಡೋಣ ಅಂತ. ಈ ಆಟೋದಲ್ಲಿ ಓಡಾಡಿದ್ರೆ ಮಜಾನೇ ಬೇರೆ ಸ್ನೇಹಿತರೆ. ಕಾರಲ್ಲೆಲ್ಲ ಓಡಾಡಿದ್ದೀವಿ, ಬಟ್ ಆಟೋದಲ್ಲಿ ಟಿಪ್ ಹೊಡಿಬೇಕಂದ್ರೆ ಅದ್ರ ಮಜಾನೇ ಬೇರೆ. ಈಗ ಆಟೋದಲ್ಲಿ ಹೊಡಿತಾ ಇದ್ದೀವಿ ಟ್ರಿಪ್ಪು. ನೋಡಿ ಇವ್ರಿಗೆ ಏನಾನ ಹೇಳಿ ಇಲ್ಲಿಯಲ್ಲೇ ಒಂದು ರೇಟ್ ಫಿಕ್ಸ್ ಮಾಡಿದ್ದೀವಿ. ಎಲ್ಲ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳೋಣ. ಬನ್ನಿ ಹೋಗೋಣ. ಇದೇ ಸ್ನೇಹಿತರೆ ವಿಧಾನಸೌಧ ಇಲ್ಲಿ ಇದೆ, ಬಟ್ ಸರಿಯಾಗಿ ಕಾಣಿಸ್ಲಿಲ್ಲ. ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಚಿಕ್ಕದಾಗೆ ಇತ್ತು. ನೋಡಿಸ್ದೆ. ಈಗ ಹಂಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಹೊಟ್ಟೆ ಬೇರೆ ಹಸಿತಿತ್ತು. ಬೆಳಗ್ಗೆ ಏನೂ ಸಿಗಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಇಲ್ಲಿ ಹುಡುಕಾಡಿ ಸಾಕಾಗೈತು. ರೋಡ್ ಎಲ್ಲ ನೋಡ್ತಾ ಇದ್ದೀವಿ, ಚೆನ್ನಾಗಿದೆ. ಅಂತೂ ಇಂತೂ ಹೋಟೆಲ್ ಸಿಕ್ಕೇ ಬಿಡ್ತು. ಏನೋ ಒಂದು ಮಸಾಲೆ ದೋಸೆ 70 ರೂಪಾಯಿ ಅಂತೆ.
ಆದರೂ ನಾವು ಹೊಟ್ಟೆ ಅಂತೂ ಮಸ್ತಿತ್ತು. ದೋಸೆ ತಿಂದಿದ್ದೆ ಮತ್ತು ಝೂ ಹತ್ರ ಹೋಗ್ತಾ ಇದ್ದೀವಿ. ಅದು ಎಲ್ಲ ನೀವು ನೋಡಿರ್ತೀರ ಸ್ನೇಹಿತರೆ, ಝೂ ಅಲ್ಲಿ ಏನಿರ್ತದೆ, ಪ್ರಾಣಿಗಳಿರ್ತದೆ ಅಂತ. ಬಟ್ ನಾನೇನು ತುಂಬ ತೋರ್ಸೋಕೆ ಹೋಗಿಲ್ಲ, ಬೇಕಾದರೆ ನೀವೇ ನೋಡಿ. ಎಲ್ಲ ಇರೋವೆ, ಚಿಕ್ಕ ಮಕ್ಳು ನೋಡದೇ ಇರೋವೆ, ದೊಡ್ಡವ್ರು ನೋಡಿ ಎಲ್ಲ ಅದೇ. ಅದಕ್ಕೆ ನಾನೇನು ಝೂ ಏನು ಜಾಸ್ತಿ ತುಂಬ ತೋರಿಸಲ್ಲ. ಝೂ ಹೋಗಿದ್ದೆ, ಇದೊಂದು ಮತ್ತೊಂದು ಪ್ಲೇಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ಒಡಿಶಾದಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ, ವ್ಯೂ ಅಂತೂ ಮಸ್ತ್ ಐತೆ. ಈಗ ಬನ್ನಿ ಹೋಗೋಣ. ಈಗ ನೆಕ್ಸ್ಟ್ ಪ್ಲೇಸ್ ಬಂದು ಉದಯಗಿರಿ ಆ್ಯಂಡ್ ಕಂದಗಿರಿಗೆ ಚೂಸ್ ಮಾಡಿದ್ದೀನಿ. ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಬನ್ನಿ ಹೋಗೋ. ಮತ್ತೆ ಹಣ ಬಿದ್ದಂಗೆ ಬಿದ್ದೈತೆ ನೋಡಿ, ಯಾವ ಥರ ಬಿದ್ದೈತೆ ಸ್ನೇಹಿತರೆ. ಅಂತೂ ಇಂತೂ ಕಂದಗಿರಿ ಉದಯಗಿರಿ ಪ್ಲೇಸ್ಗೆ ಬರ್ತಾ ಇದ್ದೀವಿ ನೋಡಿ. ಈಗ ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಅದೇ ಕಂದಗಿರಿ ಉದಯಗಿರಿ. ಯಾವೆಲ್ಲ ಹಣ ಕಂದಗಿರಿ ಉದಯಗಿರಿ ಅಂತೆ. ಕೇವ್ಸು ಮಸ್ತಿದೆ ನೋಡಿ. ಇಲ್ಲಿಂದಾನೆ ತುಂಬ ನೋಡ್ಬಿಟ್ರೆ ಸೈಟ್ ಇದೆ, ಅಪ್ಪಿದೆ, ಸ್ಟೆಪ್ಸಲ್ಲಿ ನೋಡ್ಬೇಕಂತೆ. ತುಂಬ ಅಪ್ಸೈಡ್ ಇದೆ ನೋಡಿ, ಯಾವ ಥರ ಕಾಣ್ತಿದೆಯೋ. ಬನ್ನಿ ತೋರಿಸ್ತೀನಿ. ನೀವೇನಾದರೂ ವರ್ಷಕ್ಕೆ ಬಂದರೆ ಪ್ಲೇಸ್ ಪಕ್ಕ ಮಿಸ್ ಆಗಿದೆ ನೋಡಿ. ಎಲ್ಲ ಹೇಳ್ತೀನಿ ನಿಮಗೆ, ನೋಡ್ತಾ ಇದ್ದೀನಿ ಸ್ನೇಹಿತರೆ. ಹೆವಿ ಬಿಸಿಲಂದ್ರೆ ಬಿಸಿಲು, ನಾನು ಕೂಡ ಹೆವಿ ಕಪ್ಪಗಾಗ್ಬಿಟ್ಟೆ ನೋಡಿ. ಎಷ್ಟು ಕಪ್ಪಗಾಗಿದ್ದೀನಿ. ಈಗ ನಾವು ಹೋಗ್ತಾ ಇರೋದೇ ಉದಯಗಿರಿ, ಈ ಕಡೆ ಕಂದಗಿರಿ ಇದೆ. ಅದನ್ನೆಲ್ಲ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ನೋಡ್ತಾ ಇದ್ದೀನಿ. ಬನ್ನಿ ಈಗ ಸ್ವಲ್ಪ ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ತಣ್ಣಗಿದೆ ಸ್ನೇಹಿತರೆ. ನೀವು ಒಮ್ಮೆ ಈ ಪ್ಲೇಸ್ಗೆ ಬನ್ನಿ, ಮಸ್ತಿದೆ. ಆಹಾ, ಎಷ್ಟು ತಣ್ಣಗಿದ್ದಾರೆ. ಇಲ್ಲಿ ಮೇಲೆ ಸಿಟಿಗಳು ಸುಸ್ತಾಗ್ಬಿಟ್ಟು, ಬಿಸಿ ಬಿಸಿ ಇಲ್ಲ. ಯಪ್ಪ, ನೋಡಿ ಯಾವ ಥರ ಇದೆ. ಮೇಲ್ಗಡೆ ನೋಡ್ಬೋದು. ಫಸ್ಟ್ ಈ ಕಡೆ ಹೋಗಿ ಬರೋಣ. ಇರಿ, ಎಲ್ಲ ಹೋದ್ರೆ ಅಯ್ಯಯ್ಯೋ, ಜಾರ್ ಬೀಳೋಕ್ಕೆ ಹೋಗ್ತಾ ಇದ್ದೀರಪ್ಪ. ಪ್ಲಾಸ್ಟಿಕ್ ಟೊಬ್ಯಾಕೋ ಫ್ರೀ ಝೋನ್. ಇಲ್ಲಿ ಎಂಟ್ರಿ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ, ಆದರೂ ಎಂಟ್ರಿ ಕಟ್ಕೊಂಡು ಬಂದ್ಬಿಟ್ಟಿದ್ವಿ. ಯಾರಾದರೂ ನೋಡಿದ್ರೆ ಮುಗಿಸಾಕ್ತಾರೆ. ಇದು ಒಳಗಡೆ ಎಲ್ಲ ಹೋಗಿ ಬರ್ಬೋದು, ಬಟ್ ಅದೇ ಭಯ ಆಗ್ತೈತೆ. ನನ್ನ ಮಕ್ಕಳು ಯಾರಾದರೂ ನೋಡ್ಕೊಂಡ್ಬಿಟ್ರೆ ಮುಗಿಕತ್ತ ನಮ್ಗೆ. ಬೇಡ ಬೇಡಪ್ಪ, ಯಾಕೆ ಸುಮ್ಮನೆ. ಅದೇ ನೋಡಿ ಕಂದಗಿರಿ ಉದಯಗಿರಿ ಟೆಂಪಲ್. ಅಲ್ಲಿಗೆ ಮತ್ತೆ ಹೋಗ್ಬೇಕು. ಫಸ್ಟ್ ಇದನ್ನು ನೋಡ್ಕೊಂಡು ಹೋಗುವ.
ಬರೀ ಕಲ್ಲು ಗುಡ್ಡೆಗಳು, ಕಲ್ಲುಗಳು ಅಷ್ಟೇ. ವ್ಯೂ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ನೋಡಿ ಯಾವ ತರ ಕ್ಯಾರೆಟ್ ಬರ್ತದೆ ಇಲ್ಲೆಲ್ಲ ದೂರ್ತವ್ರೆ. ಅಲ್ಲಿ ದೇವಸ್ಥಾನ ನೋಡಿ ಯಾವ ತರ ಕಾಣಿಸ್ತಿತ್ತು. ತಣ್ಣಗಿದೆ ಸ್ನೇಹಿತರೆ, ಫುಲ್ಲು ಕೂಲ್ ಅಂದರೆ ಕೂಲ್ ಅಂದ್ಕೊಳ್ಳಿ. ಮಸ್ತಿದೆ. ನಾನಂತೂ ಸರಿಯಾಗಿ ಕಾಣ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ ನೀವು. ಯಾಕಂದರೆ ಬ್ಯಾಡ್ ಸ್ವಲ್ಪ ತೆಗಿಸ್ಬೇಕು, ಸ್ಟೈಲ್ ಮಾಡಿಸ್ಬೇಕು, ಮತ್ತೆ ಮಾಡಿಸೋಣ. ಸದ್ಯಕ್ಕೆ ಕಾಸಿರಲಿಲ್ಲ, ಅದಕ್ಕೆ ಹಂಗೆ ಇದ್ಬಿಟ್ಟೆ. ಇರಲಿ ಬಿಡಿ, ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಬಿಟ್ಟು ಲೈಕ್ ಮಾಡಿಬಿಡಿ. ಬೇಜಾರು ಮಾಡ್ತಿದ್ದೀರಾ ಹಂಗೆ ನೋಡಿ. ತುಂಬ ಕೂಲಾಗಿದೆ, ಮಸ್ತ್ ಪ್ಲೇಸ್ ಅನ್ಕೊಳ್ಳಿ. ಇದು ಕಂದಗಿರಿ ಉದಯಗಿರಿ ಕೇವ್ಸ್ ಇದು. ಅಲ್ಲಿ ಟೆಂಪಲ್ಗೆ ಮತ್ತೆ ಹೋಗೋಣ, ಅಲ್ಲಿ ತೋರಿಸ್ತೀನಿ, ನೋಡ್ತಾಯಿರಿ. ಅವನಾರ ನೋಡಿ ಕಿತ್ತವ್ ನಮಗೆ ಒಳಗಡೆ ಎಲ್ಲ ಕೂತವನ್ನ. ಅಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ರು, ಇಂಗ್ಲೀಷ್ ಓದೋದು ಬರೋಲ್ಲ ಅನ್ಸುತ್ತೆ. ಅವರು ಒಡಿಶಾ ಅಷ್ಟೇ ಬರೋದು. ಒಡಿಶಾ ಗಡಿಶಾ ಪಡಿಶಾ ಎಲ್ಲ ಸಂಧಿಗೆ ಹೋಗ್ಬೋದು ಸ್ವಲ್ಪ ಇಲ್ಲಿ ಕೆಳಗೆ. ಬರೀ ಸ್ನೇಹಿತರೆ, ಈ ಸಂಧಿಯಲ್ಲಿ ಏನಿದೆ ನೋಡೋಣ. ಸಂಧಿಲಿ ಏನಿರುತ್ತೆ ಹೇಳು? ಸಂಧಿಯಲ್ಲಿ ಏನಿಲ್ಲ. ಆಹಾ, ಯಾರು ಕೂತವ್ರು. ಆಹಾ, ಮಸ್ತ್ ಐತೆ. ಒಳಗಡೆ ಬಂದ್ಬಿಟ್ಟೆ. ಇಲ್ಲ, ಯಾರೋ ಲವರ್ಸ್ ಕೂತವ್ರೆ. ನಮ್ಗೆ ಯಾಕೆ ಬರೋ, ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಇರ್ತದೆ, ಬೇಡ ಬಿಡಿ. ನೋಡಿ ಎಲ್ಲ ಗೇಟ್ಗಳು ಹೆಂಗಿದೆ. ರುಸ್ತಿ ಸ್ವಾಮಿ ಗುಪ್ತ ರುಸಾಯಿ ಗಂಪ ಅಂತ ಹೇಳ್ತಾರೆ. ಕೇವು 18ನೇ ಕೇವ್ ಇದು. ರುಸಾಯಿನೇ ಗಂಪ ಕೇವು. ಮಸ್ತ್ ಇದೆಯಲ್ಲ. ಈ ಕಡೆ ಎಲ್ಲ ಕಾಡೆಲ್ಲ ಹೆಂಗಿದೆ ನೋಡಿ. ಎಲ್ಲ ಮಸ್ತ್ ವ್ಯೂ ನೋಡಿ, ಯಾವ ಥರ ಇದೆ ಕೇವ್ಸ್. ಸೈಕ್ ಇದೆ ಬಿಟ್ಟು 0 ಕುಡಿತಾ ಇದೀವಿ. ಆಹಾ, ಸಖತ್ತಾಗಿದೆ, ತಣ್ಣಗಿದೆ. ಹೆಂಗ್ ಕುಡಿಬೇಕು ನೋಡಿ ಹಿಂಗೆ. ಅದನ್ನ ಒಂದ್ಸತಿ ಎತ್ತಿದ್ರೆ ಇಳಿಸ್ಬಾರ್ದು, ಒಂದ್ಸತಿ ಎತ್ತಿದ್ರೆ ಹೋಗ್ಬಿಡ್ತೀನಿ. ಇರಿ ಸ್ನೇಹಿತರೆ, ನೀವು ನೋಡಿ ಒಂದೇ ಸತಿ ಎತ್ಬಿಡ್ತೀನಿ. ತುಂಬ ಕೋಲ್ಡ್ ಇದೆ, ಅದಕ್ಕೆ ಒಂದ್ಸತಿ ಎತ್ತಕ್ಕಾಗಲ್ಲ. ಅದಕ್ಕೆ ಉಪ್ಪು ಅಂತ ಉಪ್ಕೊಂಡು ತಿನ್ಬೇಕು. ಫೇಸ್ ನೋಡಿ ಎಷ್ಟು ಹೆಂಗಾಗ್ಬಿಟ್ಟಿದೆ. ಇನ್ನೂ ಕರ್ರೆ ಆಗ್ಬಿಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಬನ್ನಿ, ಟೆಂಪಲ್ ತೋರಿಸ್ತೀನಿ. ಟೆಂಪಲ್ ತೋರಿಸ್ತೀನಿ, ಅದು ಸಖತ್ತಾಗಿದೆ, ಮಸ್ತ್ ಇರ್ತದೆ ಸ್ನೇಹಿತರೆ. ಬನ್ನಿ ನೋಡುವ, ಡೋಂಟ್ ಮಿಸ್ ಮಾಡದೆ. ಒರಿಸ್ಸಾಗೆ ಬನ್ನಿ, ಉದಯಗಿರಿ ಕಂದಗಿರಿ ಹಿಲ್ಸ್ ನೋಡಿ, ಚೆನ್ನಾಗಿದೆ. ಈಗ ನೆಕ್ಸ್ಟ್ ಟೆಂಪಲ್ ತೋರಿಸ್ತೀನಿ, ಬನ್ನಿ ನೋಡುವ. ಈಗ ಕಂದಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೇಮ್ ಪ್ರೈಸ್ 25 ರೂಪಾಯಿ ಅಷ್ಟೇ. ಬನ್ನಿ ಹೋಗುವ. ಹಾಂ, ಟಿಕೆಟ್ ಕೊಟ್ಟಾಯಿತು. ಅದನ್ನು ಅರ್ದು ಕೊಡ್ತವ್ರೆ. ಅರ್ದು ಕುಡಿದು ಬಿಸಾಕ್ತಾರೆ. ಎಷ್ಟು ದಿನ ಇದ್ರೆ ಮತ್ತೆ 25 ಕೊಟ್ಟೆ ತಗೋಬೇಕಿತ್ತು. ವಾಹ, ಮಸ್ತ್ ಇರ್ತದೆ. ಬನ್ನಿ ನೋಡೋಣ. ಲೇ ಬರ್ರ, ಚೆನ್ನಾಗಿರ್ತದೆ, ಬನ್ನಿ. ಹಂಗೆಲ್ಲ ಮಾಡಬಾರ್ದು ಮಾರೆ. ಏನ್ ಮಾಡುವ? ಈಗ ನೀನು ಮಾತಾಡಿದ ಕಟ್ಟು ಮಾಡ್ಬೇಕು.
ಕುಡಿಬೇಕು. ಬಟ್ ಇವ್ರು ಯಾರೋ ಮಧ್ಯದಲ್ಲಿ ಬಂದ್ಬಿಟ್ರಿ, ಇಲ್ಲ ಇನ್ನ ಕವರ್ ಮಾಡ್ತಿದ್ದೆ ನಾನು. ನೀನ್ ಹೇಳ್ಬೇಕು ತಾನೆ ಸೈಡ್ಗೆ ಹೋಗಿ ಅಂತ. ಎಲ್ಲಿ ಆಹಾ ಸಖತ್ತಾಗಿದೆ. ತಪ್ಪು ತಿಳ್ಕೊಂತಾರೆ. ಏ ಅದಲ್ವಾ ಮರೆ. ಸ್ನೇಹಿತರೆ, ನನಗಂತ ಇದು ಸುಸ್ತಾಗ್ಬಿಡ್ತದೆ. ಕಂದಗಿರಿ ಕಂಪ 5 ಅಂತ ಇದು. ಅಲ್ಲಿ ನೋಡಿ, ಇಲ್ಲಿಗೆ ಮತ್ತೆ ಬರೋಣ. ಇಲ್ಲಿ ಆಹಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕೇವ್ಸ್ ಅಂತೂ ಮಸ್ತ್ ಇದ್ದಾವೆ. ನೀವು ಒಂದ್ಸತಿ ಬಂದು ನೋಡ್ಬೋದು ಯಾವ ಥರ ಇದ್ದಾವೆ ನೋಡಿ ಕೇವ್ಸು. ಈ ಥರ ಅವೆಲ್ಲ ನೋಡ್ಬೇಕು, ಈ ಥರ ಎಲ್ಲ ಖುಷಿ ಪಡ್ಬೇಕು, ಈ ಥರ ಆನಂದ ಪಡ್ಬೇಕು. ಸರಿನಾ? ಇವು ನೋಡಿ, ಕಾಡು ನೋಡಿ, ನಾವು ಆಗಲೇ ಆ ಕಡೆ ನೋಡ್ದಲ್ಲ, ಅದು ಉದಯಗಿರಿ, ಇದು ಕಂದಗಿರಿ. ಮೇಲ್ಗಡೆಗೆ ಹತ್ತಾ ಇದ್ದೀವಿ. ಇನ್ನೂ ಎಷ್ಟು ಹತ್ತಬೇಕು ಗೊತ್ತಿಲ್ಲ. ಸುಸ್ತು. ಹಾಯ್ ಓಯ್ ರೀಸೌಂಡ್ ಬರ್ತಾಯಿದೆ ಸ್ನೇಹಿತರೆ. ಇರ್ಲಿ ಬನ್ನಿ, ಕಂಟೆಂಟ್ ಮೇಲ್ಗಡೆ ಹೋಗೋಣ. ಹಬ್ಬಾ ಇಲ್ಲಿ ನೋಡಿದ್ರಲ್ಲ ಬರೀ ಕಪಲ್ಸ್. ಓಯಪ್ಪ ಹೆವಿ ಸುಸ್ತಾಗೈತೆ. ತಾತ ಅವನ ತೆಪ್ಪ ಕೂತವನಲ್ಲಪ್ಪ, ಅವನಿಗೇನೋ ಗೊತ್ತಿಲ್ಲ. ಅಮ್ಮ ಯಪ್ಪ, ಯಾವ ಥರ ಇದೆ ನೋಡಿ ಸ್ನೇಹಿತರೆ. ಸೇಮ್ ಅಲ್ಲಿದ್ದಿದ್ದು ಇಲ್ಲಿದ್ದಿದ್ದು ಎಲ್ಲ ಸೇಮ್. ಅಲ್ಲಿದ್ದಿದ್ದು ಎಲ್ಲ ಸೇಮ್ ಇದೆ, ಬಟ್ ಇದು ಹೆಸರು ಡಿಫ್ರೆಂಟ್, ಕಂದಗಿರಿ ಅಂತ. ಈ ಕಡೆ ಬರ್ರಿ, ಮಸ್ತ್. ಆ ಕಡೆ ವ್ಯೂ ನೋಡಿ, ಏನು ಎರಡೂ ಸಖತ್ತಾಗಿದೆ ಅಪ್ಪ. ಆ ಕಡೆ ಇದೆ, ಅದು ಉದಯಗಿರಿ, ಇದು ಕಂದಗಿರಿ. ಒಂದೇ ಟಿಕೆಟ್ ಎರಡಕ್ಕೂ. ಅದು ಇಲ್ಲಿ ಮೊಬೈಲ್ ಅಲ್ಲೋ ಇಲ್ಲ, ಆದರೂ ನಾನು ತೆಗಿತಾ ಇದ್ದೀನಿ, ಭಯ ಆಗ್ತಿದೆ ಸ್ನೇಹಿತರೆ. ಬೇಗ ಅಪ್ಪ